ತಾಲೂಕಿನ ಶಂಕರಹಟ್ಟಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಪಿರಮಿಡ್ ಆಧ್ಯಾತ್ಮಿಕ ಜ್ಞಾನ ಮಂದಿರದ 5ನೇ ವಾರ್ಷಿಕೋತ್ಸವ ಸಂಭ್ರಮ ಜರುಗಿತು. ಮಲ್ಲಿಕಾರ್ಜುನ್ ಪಿರಮಿಡ್ ಆಧ್ಯಾತ್ಮಿಕ ಜ್ಞಾನ ಮಂದಿರದ 5ನೇ ವರ್ಷ ವಾರ್ಷಿಕೋತ್ಸವವು ಅತ್ಯಂತ ಸಡಗರ ಮತ್ತು ಆಧ್ಯಾತ್ಮಿಕ ಭಕ್ತಿಯಿಂದ ಜರುಗಿತು. ಧ್ಯಾನದ ಮೂಲಕ ಶಾಂತಿ ಸಂಕಲ್ಪ ಕಾರ್ಯಕ್ರಮದ ಅಂಗವಾಗಿ ಬೇಡಿಕೆಯಿಂದಲೇ ಪಿರಮಿಡ್ ಕೇಂದ್ರದಲ್ಲಿ ನೂರಾರು ಸಾಧಕರಿಂದ ಸಾಮೂಹಿಕ ಪಿರಮಿಡ್ ಧ್ಯಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮಾತನಾಡಿ, ಪಿರಮಿಡ್ ಶಕ್ತಿಯು ಮನುಷ್ಯನ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಸಹಾಯಕಾರಿಯಾಗಿದೆ ಅಂತ ತಿಳಿಸಿದ್ರು. ಆಧ್ಯಾತ್ಮಿಕ ಸಭೆ ಮತ್ತು ಪ್ರವಚನ ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಅನುಭವಿ ಪಿರಮಿಡ್ ಮಾಸ್ಟರ್ಗಳು ಪಾಲ್ಗೊಂಡು ಧ್ಯಾನವು ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಶೂನ್ಯ ಸ್ಥಿತಿಯಲ್ಲಿ ಮಾಡುವ ಧ್ಯಾನವು ನಮ್ಮನ್ನ ಪರಮಾತ್ಮನ ಹತ್ತಿರ ಕೊಂಡೊಯ್ಯುತ್ತದೆ ಅಂತ ಆಧ್ಯಾತ್ಮಿಕ ಜ್ಞಾನವನ್ನ ಹಂಚಿಕೊಂಡ್ರು. ಸಸ್ಯಾಹಾರದ ಮಹತ್ವ ಮತ್ತು ಪ್ರಾಣಿ ದಯೆಯ ಬಗ್ಗೆಯೂ ಜಾಗೃತಿ ಮೂಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ. ವಾರ್ಷಿಕೋತ್ಸವದ ನಿಮಿತ್ತ ಗ್ರಾಮದ ಭಜನಾ ಮಂಡಳಿ ವತಿಯಿಂದ ಭಕ್ತಿಗೀತೆಗಳ ಗಾಯನ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸ್ಥಳೀಯ ಮುಖಂಡರು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜ್ಞಾನದ ಹಬ್ಬದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಎಲ್ಲ ಬರ್ತದ, ನೀವು ಒಂದ ಮಾಡು, ಧ್ಯಾನವನ್ನ ಮಾಡೋದು ಮಾಡು, ಧ್ಯಾನ ಮಾಡು, ಧ್ಯಾನ ಪ್ರಚಾರವನ್ನ ಮಾಡು. ಇಡೀ ವಿಶ್ವವೇ ನಿನ್ನ ಜೊತೆಗೆ ನಿಲ್ತದ. ನಾವ್ ಯಾರು ಅನಾಥರಲ್ಲ, ನಾವ್ ಅಂತಿರ್ತೇವೆ ನನಗೆ ಯಾರು ಇಲ್ಲ ಯಾಕಂತೀರಿ. ಹಂಗ 2018 ಪಿರಮಿಡ್ ಸ್ಟಾರ್ಟ್ ಮಾಡಿದ ಸ್ನೇಹಿತರೆ, ಸತತ 2 ವರ್ಷಗಳ ಕಾಲ ಪಿರಮಿಡ್ ನಿರ್ಮಾಣ ಆಯಿತು. ಆಮೇಲೆ ನಮಗೆ ಬಹಳ ಆತ್ಮೀಯರಾದ ನಮ್ಮ ಪಿ ರಾಜೀವ್ ಅವರು ಬಹಳ ಒಂದು ಆತ್ಮೀಯರು, ಒಂದು 50 ಸಲ ಬಂದು ಹೋಗ್ಯಾರ ನಮ್ಮ ಮನೆಗಾಗಲಿ ಧ್ಯಾನ ಮಂದಿರಕ್ಕಾಗಲಿ. ಅವರು ಒಂದೇ ಮಾತು ಹೇಳ್ತಿರು, ನಾ ಇಲ್ಲಿ ಯಾರನ್ನೂ ಕೇಳಿ ನನಗೆ ಯಾರೂ ಹೇಳಿಲ್ಲ, ಅದನ್ನ ಆ ಎನರ್ಜಿನ ನಾನು ಇಲ್ಲಿ ಕರ್ಕೊಂಬತ್ತು, ಅದಕ್ಕೆ ನಾ ಇಲ್ಲಿ ಬರ್ಲಾತೇನೆ ಅಂತ ಹೇಳೋರು. ಅವರು ಭಾಳ ಸಹಾಯ ಮಾಡಿ ನಮ್ಮ ಪಿರಮಿಡ್ಗೆ. ಇನ್ನೂ ಕಂಪೌಂಡ್ ಇದ್ದಿದ್ದಿಲ್ಲ, ಓಪನಿಂಗ್ ಟೈಮ್ದಾಗ ಗರ್ಸಿ ಏನೂ ಇದ್ದಿದ್ದಿಲ್ಲ. ಬಟ್ ಎಲ್ಲಾನು ಇಮಿಡಿಯೇಟ್ ಒಂದು ವಾರದಾಗ ಮುಗಿಸ್ಕೊಟ್ಟ ಆ ಪತ್ರಿಜೆ ಬಂದ ಮಾತು ಹೇಳಿದ್ರು, ಜನವರಿ 6ಕ್ಕೆ ನಾ ಬರ್ತಾನೋ ಯಾವ್ದಕ್ಕಾದ್ರೂ ಕ್ಯಾನ್ಸಲ್ ಮಾಡಂಗಿಲ್ಲ ಅಂತ ಹೇಳಿ. ನಾವು ಕ್ಯಾನ್ಸಲ್ ಮಾಡ್ಬೇಕಂತ 10 ಸಲ ಅಂದಿದ್ವಿ ಅವರಿಗೆ. ಜನವರಿ 6ಕ್ಕೆ ನಾ ಬರ್ತಾನೋ ಯಾವ್ದಕ್ಕಾದ್ರೂ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದಿವು. ಯಾಕೆ ಹಿಂಗೆ ಫೋರ್ಸ್ ಮಾಡ್ತಾರತ್ತ ನಾವು ಅನ್ಕೊಂಡಿವು. ನೆಕ್ಸ್ಟ್ ಅದು ಏನಾಯ್ತು ನಿಮ್ಗೆ ಗೊತ್ತೈತಿ. 2021 ನಂತರ 4 ತಿಂಗಳು ಬಿಟ್ಟು ಪತ್ರಿಜಿಯವರು ಈ ಲೋಕವನ್ನು ತ್ಯಜಿಸಿದ್ರು. ವರಹಮೂರ್ತಿಯವರಿದ್ರು. ಎಷ್ಟೋ ಜನ ಮಾಸ್ಟರ್ ಆ ಟೈಮ್ನಾಗ 30 ಮಂದಿ ಬೆಂಗಳೂರಿಂದ ಬಂದು 8 ದಿನ ಅಡ್ವಾನ್ಸ್ ಇಲ್ಲಿ ಬಂದಿದ್ರು. ಶಂಕರಟ್ಟಿ ಒಳಗ ಈ ಸುತ್ತಮುತ್ತ ಒಳಗ ಧ್ಯಾನ ಅನ್ನೋದು ಗೊತ್ತಿದ್ದಿಲ್ಲ. ಇದೇನು ಯಾವ ಜಾತಿ ಪ್ರಚಾರ ಅಲ್ಲ, ಯಾವ ಸಮುದಾಯದ ಪ್ರಚಾರ ಅಲ್ಲ, ನಿನ್ನ ತಿಳಿಯೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟೆಲ್ಲ ಬಂದು ಸೇವೆ ಮಾಡಾಕ್ತಾರಲ್ಲ ಅಂಥೇಳಿ ಜನವರಿ 6ಕ್ಕೆ ಧ್ಯಾನ ಮಂದಿರದ ಉದ್ಘಾಟನೆ ಮಾಡಿದ್ರು. ಸ್ನೇಹಿತರೆ, ಆವಾಗಿನಿಂದ ಇವಾಗ ನೋಡು ಸ್ವಾಮೀಜಿಯವ್ರು ಹೇಳಿದಂಗೆ ಸುಮಾರು ಒಂದು 100 ಧ್ಯಾನ ಮಂದಿರಗಳು, ಧ್ಯಾನ ಕೇಂದ್ರಗಳು ಆರಂಭ ಆಗ್ಯಾವ. ಎಲ್ಲಿ ನಮ್ಮ ಸುತ್ತಮುತ್ತ ಆಗ್ಯಾವ. ಒಬ್ಬೊಬ್ಬರ ಕಟ್ಟ್ಯಾರ, ಒಬ್ಬೊಬ್ಬರ ಧ್ಯಾನ ಮಂದಿರ ಕಟ್ಟ್ಯಾರ ಅಂತೇಳಿ. ಗೋಕಾಕ್ ಬಗರ್ನಾಳದವರು, ಆಮೇಲೆ ಮುಗುಳ್ಕೊಡದವ್ರು ಒಂದು ಗಂಡ ಹೆಂಡತಿ ಇಬ್ಬರು ಬಂದಾರು. ಗಂಡ ಹೆಂಡತಿ ಪಿರಮಿಡ್ ಮಾಡ್ಯಾರ, ಇಬ್ಬರು ಕೊಡ್ಯಾರ ಆಶ್ರಮದೊಳಗ. ಇಂಥವು ಸಾವಿರಾರು ಕಡೆ ಧ್ಯಾನ ಮಾಡಕತ್ತಾರ. ಯಾವ್ದ್ರಿಂದ ಮಾಡ್ತಾರ, ಅವ್ರಿಗೆ ಏನ್ ಲಾಭ ಐತಿ? ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ, ನಾ ಎಲ್ಲ ಕೇಳಿ ಭಾಳ ನಕ್ಕಿ. ನಾನು ಗೌಡ್ರು ರಂಗಾಣಗ ಗೌಡ್ರಿಗೆ ಪೇಮೆಂಟ್ ಐತಿ, ಇದ್ರಿಂದ ಭಾಳ ರೊಕ್ಕ ಬರ್ತೈತಿ ಅವ್ರು ಮಾತಾಡಿದ್ರು. ಅವ್ರಿಗೊಂದು 40,000 ಅವ್ರಿಗೊಂದು 40,000 ತಿಂಗಳ ಮೇಲಿಂದ ರೊಕ್ಕ ಬರ್ತೈತಿ. ಅದಕ್ಕೆ ಮಾಡ್ಲಾರ್ದು ಏನು ಮಾಡ್ತಾರೋ ತಂದಿರುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಕಳ್ಕೊಳಕ್ ಬಂದಿದ್ರಿ. ನಮ್ಮ ತನವನ್ನ ನಾವು ಕಳ್ಕೊಂಡ ಭೂಮಿಗೆ ಯಾಕೆ ಬಂದದ್ವಿ ಅಂತ ತಿಳ್ಕೊಳಕ್ ಬಂದಿದ್ವಿ. ನಾವು ಶಾಸ್ತ್ರ ಪುರಾಣವನ್ನು ಓದ್ರಿ ಅರ್ಥ ಆಗಂಗಿಲ್ಲ. ಸಾಧನೆ ಮಾಡ್ರಿ, ಅಂತಃಕರಣ ಶುದ್ಧಿ ಆಗ್ತತಿ. ಅಂತಃಕರಣ ಶುದ್ಧಿ ಆದಾಗ ಮಾತ್ರ ಶಾಸ್ತ್ರ ಅರ್ಥ ಆಗ್ತತಿ. ಅಪ್ಕೊಂಡು ಹೇಳ್ರಿ, ಈಗ ಅಂತಃಕರಣ ಶುದ್ಧಿ ಆಗಲಾರ್ದ ಶಾಸ್ತ್ರ ಅರ್ಥ ಆಗಂಗಿಲ್ಲ. ನಮ್ಮ ಮನ್ಯಾಗ ಕೈವಲ್ಲಿ ಪದ್ಧತಿ ಇತ್ತು, ನಮ್ಗೆ ಗೊತ್ತಾಯಿಲ್ಲ. ಧ್ಯಾನಕ್ಕೆ ಬಂದ ಬಳಿಕ ಅರ್ಥ ಆಗುತ್ತೆ ನಮಗೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡ್ರಿ. ಇದು ನಿಮ್ಮದ ಪಿರಮಿಡ್. ಇಲ್ಲಿ ಯಾರು ಲಾಭಕ್ಕೋಸ್ಕರ ಏನೂ ಮಾಡಿಲ್ಲ. ಇಲ್ಲಿಂದ ಏನು ಕಳ್ಕೋದಕ್ಕೆ ಹೊರತಾಗಿ ಯಾರಿಗೂ ಲಾಭ ಇಲ್ಲ. ನಿಮ್ಮ ಕಲ್ಯಾಣಕ್ಕೋಸ್ಕರ ಧ್ಯಾನ ಮಂದಿರ ಮಾಡಿದೀವಿ. ಇದನ್ನ ವ್ಯವಸ್ಥಿತವಾಗಿ ಇಟ್ಕೋರಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಅಥಣಿ.